ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಪೆ ಆಟೋನಾ? ಹಾಂ ಹೌದು ಸರ್, ಅಷ್ಟೇ ಆಟೋ ಗೂಡ್ಸ್ ಗಾಡಿ ಅಲ್ವಾ? ಹಾಂ ಗೂಡ್ಸ್ ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? ಮಾಡಲ್ 15 ರೀ. ಓಕೆ, ಓನರ್ ಎಷ್ಟಾಗಿದ್ದೀರಾ? ಓನರ್ ಸೆಕೆಂಡ್ ಓನರ್ ಸರ್. ಓಕೆ, ಕಿಲೋಮೀಟರ್ ಏನು ರನ್ನಿಂಗ್ ಇದೆ, ಎಷ್ಟು ಓಡಿದೆ ಅಂತ? ಇದು 15 ಮಾಡಲ್ ರೀ. ನಾವು ಲೆಕ್ಕಕ್ಕೆ ಕಿಲೋಮೀಟ್ರ್ ಮೀಟ್ರ್ ಹ್ಞೂ. ಓಡಿದ್ರೆ ನಾನು ಇಲ್ಲಿ ಹೊರಗಿದ್ದೀನಿ ಹೇಳಕ್ಕೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಇಲ್ಲ ರೀ, ಇನ್ಸೂರೆನ್ಸ್ ಹೆಚ್ಚಿ ಒಂದು 6 ತಿಂಗಳು ಆಯ್ತು ರೀ, ಲ್ಯಾಪ್ಸ್ ಆಗ್ಯಾರ ಅಲ್ಲಿ. ತೊಗೊಳೋರಿಗೆ ಮಾಡಿಸ್ಕೊಟ್ರೆ ಅಥವಾ ತೊಗೊಳೋರಿಗೆ ಮಾಡಿಸ್ಕೊಬೇಕಾ? ಮಾಡಿಸ್ಕೊಡಂದ್ರೆ ಮಾಡಿಸ್ಕೊಡ್ತೀವಿ ಸರ್. ಮತ್ತು ಪಾರ್ಟಿ ಹೆಂಗೆ ಹೇಳ್ತಾರೆ ತಾವು ಮಾಡ್ಕೊಂಡ್ರೆ ಮಾಡ್ಕೊಳತ್ತೆ. ಟೈರ್ ಎಲ್ಲ ಹೆಂಗಿದಾವೆ ಸರ್ ಗಾಡೀಲಿ? ಟೈರ್ 50% ಅದ ಸರ್. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಹಾಂ, ಪ್ಲಾಟ್ಫಾರ್ಮ್ ಕಂಡೀಷನ್, ಶೋರೂಮ್ ಕಂಡೀಷನ್ ಇದ್ದಂಗೆ ಅದ ಹಾಂ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಹಾಂ, ಇಂಜಿನ್ 1 ವರ್ಷ ಆಯ್ತು ರೀ ಮಾಡಿಸಿ ಕೆಲಸನ. ಹಾಂ. ಮಾಡ್ಸೀನಿ ಸರ್ ಕೆಲಸ. ಓಕೆ, ರೀಪೇಂಟ್ ಏನಾದ್ರು ಇದೆಯಾ, ಇನ್ನು ಒರಿಜಿನಲ್ ಪೇಂಟ್ ಇದೆ ಸರ್ ಗಾಡಿ? ರೀಪೇಂಟ್ ಆಗಿಲ್ಲ ರೀ, ಒರಿಜಿನಲ್ ಪೇಂಟ್ನಾಗ ಐತ್ರಿ ಅದು. ಓಕೆ, ಅಂದರೆ ಟಿಂಕರ್ ಕೆಲಸ ಯಾವುದೂ ಇಲ್ಲ? ಇಲ್ಲ, ಟಿಂಕರಿಂಗ್ ಕೆಲಸ ಅಂತ ಏನು ಬಿಡಿ ಸರ್. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹ್ಞೂ, ನಮ್ಮ ಕಡೆನೇ ಅದ ಸರ್. ಗಾಡಿ ಮೇಲೆ ಫೈನಾನ್ಸು ಫೈನ್ಗಳು ಆ ಥರ ಏನಾದ್ರು ಇದೆಯಾ? ಇಲ್ಲ ರೀ, ಅವು ಏನಿಲ್ಲ ರೀ. ಓಕೆ, ಈಗ ತೊಗೊಳೋರು ಹಂಗಾರೆ ಗಾಡಿ ಖರ್ಚು ಏನಿಲ್ವ ಸರ್? ಏನಿಲ್ಲ ಬಿಡಿ, ಟಿಂಕರಿಂಗ್ ಕೆಲಸ ಹಂಗೆ ಶೋರೂಮ್ ಕಂಡೀಷನ್ ಹಂಗೈತೆ ಹಂಗೆ ಐತ್ರಿ ಗಾಡಿ, ಅದಕ್ಕೆ ಏನಿಲ್ಲ ರೀ. ಓಕೆ, ಈ ಗಾಡಿ ಇರೋ ಲೊಕೇಶನು? ಇದು ಕುಷ್ಟಗಿ ಕುಷ್ಟಗಿ ತಾಲೂಕು ರೀ. ಹಾಂ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಬರ್ಬೇಕು ರೀ. ಒಳಗೆ ಬರ್ಬೇಕು. ಹ್ಞೂ ರೀ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಇದಕ್ಕೆ ನೋಡಿ ಸರ್ 120 ಹೇಳ್ತು ನೋಡಿರಿ. 1,20,000. ಹ್ಞೂ ರೀ. ಕಡಿಮೆ ಏನಾದರೂ ಆಗುತ್ತಾ? ಆಗುತ್ತೆ ಸರ್, ಪಾರ್ಟಿ ಇನ್ನೂ ಬಂದು ಇನ್ನೊಂದು 10,000 ಹೆಚ್ಚಿಗೆ ಕಡಿಮೆ ಮಾಡಿಕೊಡಮ್ ಸರ್. ಓಕೆ, ನಂಬರ್ ಇದೆ ಇಲ್ಲ? ಹಾಂ, ಇದೆ ಸರ್ ನಂಬರ್. ಸರಿ ಸರ್, ಓಕೆ.